ತೆಲಂಗಾಣದಲ್ಲಿ ಆಗ್ತಾ ಇರುವಂತಹ ಈ ಟಾಲಿವುಡ್ ವರ್ಸಸ್ ಸರ್ಕಾರದ ಫೈಟ್ ಏನಿದೆ ಅದರ ಮಧ್ಯದಲ್ಲಿ ಈಗ ಸಾವನ್ನಪ್ಪಿದ್ರಲ್ಲ ಕಾಲ್ ತುಳಿತಕ್ಕೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆ, ಅಲ್ಲು ಅರ್ಜುನ್ನ ವಿಚಾರಣೆಗೆ ಕರೆದಿದ್ದಾರೆ. ಈಗ ಹೋಗಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಪುಷ್ಪ ಇರೋ ಅಲ್ಲು ಅರ್ಜುನ್ಗೆ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಹೈದರಾಬಾದ್ನ ಚಿಕ್ಕಡಪಲ್ಲಿ ಠಾಣೆಯಲ್ಲಿ ಅಲ್ಲು ಅರ್ಜುನ್ ವಿಚಾರಣೆ ನಡೀತಾ ಇದೆ. ಈಗ ಕಾಲ್ ತುಳಿತ ಪ್ರಕರಣದ ಮರುಸೃಷ್ಟಿ ಸಾಧ್ಯತೆ ಇದೆ. ಸಂಧ್ಯಾ ಥಿಯೇಟರ್ ಬಳಿ ಅಲ್ಲು ಅರ್ಜುನನ್ನ ಕರೆದೊಯ್ಯುವಂಥ ಸಾಧ್ಯತೆ ಇದೆ. ಸ್ಥಳ ಮಹಜರು ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ ತುಳಿತ ಪ್ರಕರಣ ಏನಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲು ಅರ್ಜುನ್ಗೆ ಪೊಲೀಸರು ಡ್ರಿಲ್ ಮಾಡ್ತಾ ಇದ್ದಾರೆ, ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ವಿಚಾರಣೆಗೆ ಹಾಜರಾಗಲೇಬೇಕಾಗತ್ತೆ. ಹಾಜರಾಗಿದ್ದಾರೆ, ಕಾರಣ ಅವರು ಬೇಲ್ನಲ್ಲಿ ಆಚೆ ಇರೋದು. ಸೊ ವಿಚಾರಣೆಗೆ ಸಹಕರಿಸದೇ ಇದ್ದರೆ ಬೇಲ್ ಕ್ಯಾನ್ಸಲ್ಗೆ ಮತ್ತೆ ಅಪೀಲ್ ಮಾಡ್ತಾರೆ ಪೊಲೀಸರು. ಆ ನಿಟ್ಟಿನಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಈಗ ಸ್ಥಳ ಮಹಜರನ್ನು ಮಾಡುವಂಥ ಸಾಧ್ಯತೆ ಇದೆ ಅಂತಿದ್ದಾರೆ. ಸಂಧ್ಯಾ ಥಿಯೇಟ್ರ್ ಬಳಿ ಹೇಗಾಯಿತು, ಏನು, ಯಾವಾಗ ಅಲ್ಲಿ ನಡೆದಿದ್ದೇನು, ಇವರೆಲ್ಲಿದ್ದರು ಆ ಟೈಮಲ್ಲಿ, ಅದನ್ನು ಮತ್ತೆ ಮರುಸೃಷ್ಟಿಯನ್ನು ಮಾಡಿ ನೋಡೋ ಸಾಧ್ಯತೆ ಇದೆ ಅಂತಿದ್ದಾರೆ. ಗೊತ್ತಿಲ್ಲ, ಅಷ್ಟೊಂದು ಮತ್ತೆ ಜನರನ್ನು ಕರೆಸ್ಬಿಟ್ಟು ಅಲ್ಲೆಲ್ಲ ಆ ರೀತಿಯಾಗಿ ಮಾಡೋಕ್ಕಾಗತ್ತಾ ಅಂತ ಹೇಳಿ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನಿಡುಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಏನು ಬೆಳವಣಿಗೆಗಳಾಗ್ತಾ ಇದೆ ಈಗ ತೆಲಂಗಾಣದಲ್ಲಿ ಟಾಲಿವುಡ್ ವರ್ಸಸ್ ಸರ್ಕಾರದ ಫೈಟ್ನ ಮಧ್ಯದಲ್ಲಿ ಈ ತನಿಖೆ ಯಾವ ಹಂತಕ್ಕೆ ಬಂದು ತಲುಪಿದೆ? ಅರುಣ್, ಈಗ ಸದ್ಯಕ್ಕೆ ಪೊಲೀಸರು ಅಲ್ಲು ಅರ್ಜುನ್ ಅವರಿಗೆ ಸಮನ್ಸ್ ಅನ್ನ ಕೊಟ್ಟಿದ್ರು. ಸಮನ್ಸ್ ಹಿನ್ನೆಲೆಯಲ್ಲಿ 11 ಗಂಟೆಗೆ ಅಲ್ಲು ಅರ್ಜುನ್ ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಈಗ ಅಲ್ಲು ಅರ್ಜುನ್ ಅವರಿಂದ ಪ್ರಾಥಮಿಕ ಮಾಹಿತಿಯನ್ನು ಸಂಗ್ರಹಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಅವತ್ತು ಏನೆಲ್ಲ ಬೆಳವಣಿಗೆಗಳಾಯ್ತು, ನೀವು ಎಲ್ಲಿಂದ ಎಲ್ಲಿಗೆ ಬಂದ್ರಿ, ಮತ್ತೆ ಥಿಯೇಟರ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳಾಯ್ತು, ಮತ್ತೆ ನೀವು ಹೇಗೆ ಅಲ್ಲಿ ವರ್ತನೆಯನ್ನ ಮಾಡಿದ್ರಿ, ಮತ್ತೆ ಯಾವ ರೀತಿಯಲ್ಲಿ ಜನ ಸೇರ್ಕೊಂಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಸಂಗ್ರಹಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ವಿಡಿಯೋ ಫುಟೇಜ್ಗಳು ಕೂಡ ಇದಾವೆ. ಆ ಎಲ್ಲ ಫುಟೇಜ್ಗಳ ಒಂದಿಗೆ ಈಗ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ. ಈಗ ಸಿಗ್ತಿರುವಂತಹ ಮಾಹಿತಿಗಳ ಪ್ರಕಾರ ಸ್ಥಳ ಮಹಜರು ಕೂಡ ಮಾಡಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವ್ರನ್ನ ಸಂಧ್ಯಾ ಥಿಯೇಟರ್ಗೆ ಕರ್ಕೊಂಡು ಹೋಗುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಅಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಜನರನ್ನ ಸೇರಿಸಬಹುದಾ, ಅಥವಾ ಮೇಲ್ನೋಟಕ್ಕೆ ಇವರೆಲ್ಲಿದ್ರು ಮತ್ತೆ ಆ ಮೃತ ರೇವತಿ ಕುಟುಂಬ ಎಲ್ಲಿತ್ತು ಅನ್ನುವಂಥದ್ದನ್ನು ಕೂಡ ಪರಿಶೀಲಿಸುವಂತ ಕೆಲಸವನ್ನು ಕೂಡ ಮಾಡಬಹುದು. ಸೊ ಈ ಎಲ್ಲ ಅಂಶಗಳನ್ನ ಪರಿಗಣಿಸಿ ಮುಂದಿನ ಹಂತದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡಬಹುದು. ಈ ನಿಟ್ಟಿನಲ್ಲಿ ಈಗ ವಿಚಾರಣೆಯನ್ನ ಈಗ ಪೊಲೀಸರು ಕೈಗೆತ್ತಿಕೊಂಡಿದ್ದಾರೆ. ಅರುಣ್, ಓಕೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಶಬೀರ್.